ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಯಾವುದೇ ಥರದ ಬ್ಲೌಸ್ ಕಟ್ಟಿಂಗ್ ನಾನು ವಿಡಿಯೋ ಮಾಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ಒಂದೇ ಅಂದರೆ ಎರಡು ಡಿಫ್ರೆಂಟ್ ನೆಕ್ ಶೇಪ್ ಇದೆ. ಬೋಟ್ ನೆಕ್ಕಲ್ಲಿ ಡಿಫ್ರೆಂಟ್ ನೆಕ್ ಶೇಪ್ ಇದೆ. ಎರಡು ಬ್ಲೌಸ್ನ ಒಂದೇ ಕಸ್ಟಮರ್ ಕೊಟ್ಟಿದ್ದಾರೆ. ಅದು ಬೋಟ್ ನೆಕ್ ಡಿಸೈನ್ನೇ ಮಾಡಿ ಅಂತ ಹೇಳಿದ್ದಾರೆ. ಅದು ಡಿಫ್ರೆಂಟಾಗಿದೆ ನೆಕ್ ಶೇಪು. ಆ ನೆಕ್ ಶೇಪ್ನ ಡಿಫ್ರೆಂಟಾಗಿರುವಂಥ ನೆಕ್ ಶೇಪ್ನ ಒಂದೇ ಸರಿ ಯಾವ ರೀತಿಯ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೆರಡೂ ನೆಕ್ ಶೇಪು ಕೂಡ ತುಂಬ ಟ್ರೆಂಡಿಂಗಲ್ಲಿದೆ. ಯಾವ ರೀತಿಯ ಕಟ್ ಮಾಡ್ತೀನಿ ಅನ್ನೋದನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೂ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದು ತುಂಬ ಟ್ರೆಂಡಿಂಗಲ್ಲಿರುವಂಥ ನೆಕ್ ಶೇಪ್ ಡಿಸೈನು. ಈ ನೆಕ್ ಶೇಪ್ ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ, ಇದನ್ನು ನೀವು ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೆ ಆದಲ್ಲಿ ಮತ್ತೆ ಮತ್ತೆ ಅದೇ ಡಿಸೈನ್ ಮಾಡಿ ಕೊಡಿ ಅನ್ನೋ ಥರ ಕಸ್ಟಮರ್ ಬರ್ತಾರೆ. ಆ ರೀತಿಯಾದ ನೆಕ್ ಶೇಪ್ ಡಿಸೈನು, ಓಕೆನಾ. ಕಸ್ಟಮರ್ ಬಂದು ಎದೆಯ ಸುತ್ತಳತೆ ಚೆಸ್ಟ್ ರೌಂಡ್ ಬಂದು 18.5 ಇದೆ. ಅಂದರೆ ಇದು ಎರಡು ಭಾಗದಲ್ಲಿ 18.5 ಇದೆ. ಅದನ್ನು ಎರಡು ಭಾಗ ಡಿವೈಡ್ ಮಾಡಿದ್ರೆ 9.25 ಬರ್ತಾಯಿದೆ. ಫ್ರಂಟ್ ವೇಸ್ಟ್ ರೌಂಡು ಮುಂಭಾಗದ ಸೊಂಟದ ಸುತ್ತಳತೆ 7.6 ಇದೆ. ಹಿಂಭಾಗದ ಸೊಂಟದ ಸುತ್ತಳತೆ 8.2 ಇದೆ. ಒಟ್ಟು ಟೋಟಲ್ಲು 31.6 ಇದೆ ಸೊಂಟದ ಸುತ್ತಳತೆ. ನೆಕ್ಸ್ಟ್ ಬ್ಲೌಸಿನ ಉದ್ದ 13.8 ಇದೆ. ತೋಳಿನ ಉದ್ದ 10.25 ಇದೆ. ತೋಳಿನ ರೌಂಡು 5.25 ಇದೆ. ಓಕೆನಾ. ಇದೆಲ್ಲ ನಾನು ಇಂಗ್ಲೀಷಲ್ಲಿ ಬರ್ಕೊಂಡಿದ್ದೀನಿ ಶಾರ್ಟ್ ಫಾರ್ಮಲ್ಲಿ. ಬಟ್ ನೀವು ಫುಲ್ ಫಾರ್ಮಲ್ಲಿ ಕನ್ನಡದಲ್ಲಿ ಬರ್ಕೋಬೋದು. ಅದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಅಂತ ಶಾರ್ಟ್ ಫಾರ್ಮ್ ಮಾಡ್ಕೊಂಡಿದ್ದೀನಿ ನಾನು. ಬೋಟ್ ನೆಕ್ಗೆ ಭುಜ ಬಂದು 9.25, 37 ಇದೆ. ಸುತ್ತಳತೆಗೆ ಭುಜ ಬಂದು 7.6 ಬರುತ್ತೆ. ಕಂಕುಳು ಬಂದು 7.6 ಬರುತ್ತೆ. ಕಂಕುಳಿನ ಸುತ್ತಳತೆ 8.15 ಬರುತ್ತೆ. ಶೋಲ್ಡರ್ ಪಟ್ಟಿ, ಭುಜದ ಪಟ್ಟಿ 3.3 ಇದೆ. ಹೌದು. ಹಿಂಭಾಗದ ಪಟ್ಟಿ 3.8 ಇದೆ. ಮುಂಭಾಗದ ನೆಕ್ಕು 7 ಇದೆ. ಓಕೆನಾ. ಒಂದು ನೆಕ್ ಶೇಪ್ ಈ ರೀತಿಯಾಗಿದೆ, ಇನ್ನೊಂದು ನೆಕ್ ಶೇಪ್ ಈ ರೀತಿಯಾಗಿದೆ. ಈ ರೀತಿಯಾಗಿ ನೆಕ್ ಶೇಪ್ ಬಂದಿದೆ. ಇನ್ನೊಂದು ನೆಕ್ ಶೇಪ್ ಈ ರೀತಿಯಾಗಿ ಬಂದು ಕ್ರಾಸಾಗಿ ಈ ರೀತಿ ಪಟ್ಟಿನ ಜಾಯಿನ್ ಮಾಡಿದ್ದೀವಿ. ಇಲ್ಲಿಂದ ಕ್ರಾಸಾಗಿ ಈ ರೀತಿಯಾಗಿ ಪಟ್ಟಿನ ಜಾಯಿನ್ ಮಾಡಿದ್ದೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾಡ್ತೀನಿ, ಅದನ್ನ ತೋರಿಸ್ತೀನಿ. ಓಕೆನಾ. ಥಂಬ್ನೇಲಲ್ಲಿ ಈ ಡಿಸೈನ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಇವಾಗ ನೋಡ್ಕೊಳ್ಳಿ ಎಷ್ಟು ಬೇಗ ನಾನು ಕಟಿಂಗ್ ಅನ್ನೋದನ್ನ ಮಾಡ್ತೀನಿ ಅಂತ. ನೀವು ಅಂದ್ಕೋಬೋದು ಒಂದೇ ಇದರಲ್ಲಿ ಎರಡು ನೆಕ್ ಶೇಪ್ನ ಕಟ್ ಮಾಡ್ಬೋದಾ, ಎಷ್ಟು ಬೇಗ ಕಟಿಂಗ್ ಮಾಡಿಕೊಂಡ್ರೆ ಬೇಗನೆ ನಾವು ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ. ಫಸ್ಟು ಇದೊಂದು ಬ್ಲೌಸ್ ಪೀಸು. ನೋಡಿ ಫ್ರೆಂಡ್ಸ್, ಇವಾಗ ಅವ್ರದ್ದು ಬ್ಲೌಸಿನ ಉದ್ದ, ಹಿಂಭಾಗದ ಬ್ಲೌಸಿನ ಉದ್ದ 13.8 ಇದೆ. 13.8 ಪ್ಲಸ್ 1 ಇಂಚ್ 14.8. 1 ಇಂಚ್ನ ಆ್ಯಡ್ ಮಾಡ್ಕೋಬೇಕು ನಾವು. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ನ ಆ್ಯಡ್ ಮಾಡ್ಕೋಬೇಕು. (13.8 ಇದೆ. 1 ಇಂಚ್ನ ಆ್ಯಡ್ ಮಾಡಿದೆ 14.8 ಆಯಿತು. ಇವಾಗ ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಮುಂಭಾಗದ ಉದ್ದ 14.5 ಇದೆ. 14.5ಗೆ 2 ಇಂಚ್ನ ಆ್ಯಡ್ ಮಾಡಬೇಕು. 16.5 ಆಗುತ್ತೆ. 14.5 ಪ್ಲಸ್ 2 ಇಂಚ್ 16.5 ಇಂಚು. 14.5 ಪ್ಲಸ್ 2 ಇಂಚು 16.5 ಇಂಚು. ತುಂಬ ಈಸಿ ಮೆಥಡು ನಮ್ಮದು ಬ್ಲೌಸ್ ಕಟ್ಟಿಂಗು. ಕಷ್ಟ ಅಂತ ಏನೂ ಇಲ್ಲ. ಓಕೆನಾ. ನೋಡಿ, ಹಿಂಭಾಗದ ಉದ್ದ 13.8 ಇದೆ. ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದ್ರೆ 14.8 ಆಗುತ್ತೆ. ಮುಂಭಾಗದ ಉದ್ದ 14.5 ಇದೆ. 14.5ಗೆ 2 ಆ್ಯಡ್ ಮಾಡಿದ್ರೆ 15.5, 16.5 ಆಗುತ್ತೆ. ಓಕೆನಾ. ನೆಕ್ಸ್ಟು ಭುಜ ಬಂದು 7.6 ಇದೆ. ಭುಜ 7.6 ಇದೆ. ಅವ್ರದ್ದು ಶೋಲ್ಡರ್ ಪಟ್ಟಿ ಬಂದು 3.3 ಇದೆ. ಹಿಂಭಾಗ ಏನಿದೆ ಬ್ಯಾಕ್ ಸೈಡು ಬೋಟ್ ನೆಕ್ಕು, ಫ್ರಂಟ್ ಸೈಡವರು ಡೀಪ್ ನೆಕ್ ಬೇಕು ಅಂದಿದ್ದಾರೆ. ಅದಕ್ಕೆ ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಪಟ್ಟಿನ ತೊಗೋತಾ ಇದ್ದೀನಿ. ಇದು ಫ್ರಂಟ್ಗೆ, ಇದು ಬ್ಯಾಕ್ಗೆ.
ಈ ಶೋಲ್ಡರ್ ಪಟ್ಟಿ ಮಾರ್ಕ್ ಮಾಡಿರೋದು ಬ್ಯಾಕಾಗೆ ಈ ಶೋಲ್ಡರ್ ಪಟ್ಟಿ ಮಾರ್ಕ್ ಮಾಡ್ತಾ ಇರೋದು ಫ್ರಂಟ್ಗೆ. ನೆಕ್ಸ್ಟು 7.6 ಆರ್ಮೋಲ್ ಲೆಂತು, ಇದು ಕೂಡ 7.6 ಫ್ರಂಟ್ಗೂ ಕೂಡ. ಇಲ್ಲಿಂದ ಇಲ್ಲಿಗೆ ಭುಜ ಬಂದು 7.6, ಇಲ್ಲಿಂದ ಇಲ್ಲಿಗೆ ಭುಜ ಬಂದು 7.6, ಇಲ್ಲಿಂದ ಇಲ್ಲಿಗೆ ಭುಜ ಬಂದು 7.6, ಇಲ್ಲಿಂದ ಇಲ್ಲಿಗೆ ಭುಜ ಬಂದು ಅದು ಕಂಕಳಿನ ಉದ್ದ ಬಂದು 7.6. ಇವಾಗ ಇದನ್ನು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಓಕೆನಾ. ಆಮೇಲೆ ನೆಕ್ಸ್ಟು 1/2 ಇಂಚ್ ಸ್ಲೋಪ್ ಕೊಡಬೇಕು ಇದಕ್ಕೆ. 1/2 ಇಂಚ್ ಸ್ಲೋಪು ಬ್ಯಾಕ್ ಸೈಡ್ ತಕ್ಕೆ, ಫ್ರಂಟ್ ಸೈಡ್ ತಕ್ಕೆ. ಇಲ್ಲಿ 1/2 ಇಂಚ್ ಒಳಗಡೆ ತೊಗೋಬೇಕು, ಯಾಕಂದರೆ ಇದು ಕಂಕಳಿನ ಉದ್ದ ತುಂಬ ಅಂದರೆ ಆರ್ಮೋಲ್ ಲೆಂತು ಉದ್ದ ಇರೋದ್ರಿಂದ, ಜಾಸ್ತಿ ಇರೋದ್ರಿಂದ ಆರ್ಮಲಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆವಾಗ ನಾವು ಬ್ಯಾಕ್ ಸೈಡ್ಗೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾಡ್ಕೋಬೇಕು, ಬ್ಯಾಕ್ ಸೈಡ್ ಒಳಗಡೆಗೆ, ಆಚೆಗೆಲ್ಲ ಒಳಗಡೆಗೆ. ನೆಕ್ಸ್ಟು ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ 1 ಇಂಚ್ ಇಲ್ಲಿ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಇವ್ರ ಎದೆಯ ಸುತ್ತಳತೆ ಬಂದು 9.25 ಇದೆ. 9.25 ನೋಡಿ, 9.25 ಎದೆಯ ಸುತ್ತಳತೆ ಇದೆ. ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು. ಈಗ ಆರ್ಮೋಲ್ ರೌಂಡ್ನ ನಾವು ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ. 8.5 ಇಂಚ್ ಬರ್ತಾ ಇದೆ. ಇಲ್ಲಿ 8.15 ಅವರ ಆರ್ಮೋಲ್ ರೌಂಡ್ ಇದೆ, ತೋರಿಸ್ತೀನಿ. 8.15 ಇದೆ. 8.15 ಅಂದರೆ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಮಿಕ್ಕಿದ ಉಳಿಕೆ ಆರ್ಮೋಲ್ ರೌಂಡು ನಮ್ಗೆ ಸಿಗುತ್ತೆ. ಎಕ್ಸಾಕ್ಟಾಗಿದೆ ಇವಾಗ ಆರ್ಮೋಲ್ ರೌಂಡು. ಕಸ್ಟಮರ್ ಬ್ಲೌಸ್ ಮೇಲೆ ಏನಿದೆಯೋ ಅದೇ ಥರ ಎಕ್ಸಾಕ್ಟಾಗಿ ನಮಗೆ ಲಾಸ್ಟಲ್ಲಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸಿಗುತ್ತೆ. ಓಕೆನಾ. ಈ ಸೈಡು ಅಷ್ಟೇ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 9.25ಗೆ ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 3 ಮಾರ್ಕ್ ಮಾಡಬೇಕು. ನೆಕ್ಸ್ಟು ಈ ಥರ ಆರ್ಮೋಲ್ ಶೇಪ್ನ ಕೊಡಬೇಕು. ನೋಡಿ, ಇದನ್ನು ಕ್ರಾಸ್ ಚೆಕ್ ಮಾಡಿದ್ರೆ ಅಷ್ಟೇ ಬರುತ್ತೆ. ಓಕೆನಾ. ನೆಕ್ಸ್ಟು ಬ್ಯಾಕ್ ನೆಕ್ ಡೀಪು ಬೋಟ್ ನೆಕ್ಗೆ 2 ಇಂದ 4ವರೆಗೂ ಲಾಸ್ಟು. 2 ಇಂದ ತೊಗೋಬೇಕು ಬೋಟ್ ನೆಕ್ಗೆ, ಇಲ್ಲ 3 ಇಂದ 4ರಿಂದ ಲಾಸ್ಟ್ ಅಷ್ಟೇ ಬೋಟ್ ನೆಕ್ಕು. ಅದು ಬೋಟ್ ಥರ ಶೇಪಲ್ಲಿರೋದ್ರಿಂದ ಅದು ಬೋಟ್ ನೆಕ್ ಆಗುತ್ತೆ. 4.3ನ ಈ ಥರ ಮಾರ್ಕ್ ಮಾಡಿ 3.5 ಆಲ್ಮೋಸ್ಟ್ ನಾನು ಎಲ್ಲ ಸೈಜಿಗೂ 3.5 ತೊಗೋತೀನಿ ಬ್ಯಾಕ್ ಸೈಡ್ಗೆ. ಆಮೇಲೆ ನೆಕ್ಸ್ಟು ವೇಸ್ಟ್ ರೌಂಡು, ಬ್ಯಾಕ್ ವೇಸ್ಟ್ ರೌಂಡು 8.2 ಇದೆ. 8.2 ಬ್ಯಾಕ್ ವೇಸ್ಟ್ ರೌಂಡು. ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನು 3 ಇಂಚು. 3 ಇಂಚು. 3 ಇಂಚ್ ಯಾಕೆ ಅಂದರೆ ಬ್ಯಾಕ್ ಸೈಡ್ ಡಾಟ್ ಬರುತ್ತೆ 1 ಇಂಚು. 2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಸ್ಟ್ರೈಟ್ ಲೈನ್ ಹಾಕೋಬೇಕು. ನೆಕ್ಸ್ಟು ಬ್ಯಾಕ್ಗೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮುಟ್ಟು ಬ್ಯಾಕ್ ಪಟ್ಟಿನ 3 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಕ್ಲೋಸ್ ನೆಕ್ ಇರುತ್ತೆ, ಅದು ಡೀಪ್ ಕಾಣಲ್ಲ. 3/4 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ಉಕ್ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಾದಮೇಲೆ ಈ ರೀತಿಯಾಗಿ ಈ ಥರ ಶೇಪನ್ನು ಕೊಡಬೇಕು. ಇದನ್ನು ನಾನು ಯಾಕೆ ಈ ಥರ ಕ್ರಾಸಾಗಿ ತೊಗೋತಾ ಇದ್ದೀನಿ ಅಂದರೆ, ಇಲ್ಲಿ ಕ್ರಾಸಾಗಿ ಪಟ್ಟಿ ಬರುತ್ತೆ, ಅಟ್ಯಾಚ್ ಮಾಡಬೇಕು. ಇದು ಈ ರೀತಿಯಾಗಿ ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಈ ರೀತಿಯಾಗಿ ಕ್ರಾಸಾಗಿ ಬೇಕು. ಓಕೆನಾ. ಅದಕ್ಕೋಸ್ಕರ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ರಾಡ್ ಇರಲಿ ಅಂತ ಬ್ರಾಡಾಗಿ ತೊಗೋತಾ ಇದ್ದೀನಿ. ಬ್ರಾಡ್ ಇರಲಿ ಅಂತ ಇಲ್ಲೊಂದು ಉಕ್ಕು ಬರುತ್ತೆ. ಓಕೆನಾ. ಫ್ರಂಟ್ ನೆಕ್ ಡೀಪ್ ಬಂದು 7 ಇಂಚ್ ಇದೆ. ಫ್ರಂಟ್ ನೆಕ್ ಡೀಪ್ ಈ ಥರ ಕ್ರಾಸಾಗಿ ತೊಗೋಬೇಕು. 7 ಇಂಚು ಕಮ್ಮಿನೇ ಆಗುತ್ತೆ ಬೋಟ್ ನೆಕ್ಗೆ. 7.5 ಇಂಚ್ ತೊಗೋತೀನಿ. ನೆಕ್ಸ್ಟು 3.25 ಇಂಚು. 3.25 ಇಂಚನ್ನ ಫ್ರಂಟ್ಗೂ ಕೂಡ ಮಾರ್ಕ್ ಮಾಡ್ತೀನಿ. ನೆಕ್ ಬಿಡ್ತು ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿಯಾಗಿ ಇಲ್ಲಿ ಒಂದು ಕ್ರಾಸ್ ಲೈನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಉಕ್ಸ್ ಪಟ್ಟಿ ಬಂದು 3.5 ಇಲ್ಲಿ. ನೆಕ್ಸ್ಟು ಫ್ರಂಟ್ ವೇಸ್ಟ್ ರೌಂಡ್ ಬಂದು 7.6 ಇದೆ. 7.6 ಫ್ರಂಟ್ ವೇಸ್ಟ್ ರೌಂಡು. ಡಾಟ್ ವಿಡ್ತು 1.25 ಇಂಚು. 2.5 ಇಂಚು ಏನಪ್ಪ ಡಾಟ್ ಲೈನ್, ಇದು ಎಕ್ಸ್ಟ್ರಾ ಮಾರ್ಜಿನ್ 2.5 ಇಂಚು ಉಕ್ಸ್ ಪಟ್ಟಿಗೆಲ್ಲ ಸೇರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5 ಇಂಚು. ಇದನ್ನು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ.
ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಇದೇ ಸುತ್ತಳತೆ ಬಂದು 37 ಇಂಚಿದೆ. 3.7ಗೆ ಡಾಟ್ ಸ್ಪೇಸ್ನ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಕ್ಸ್ಟ್ರಾ ತೊಗೋತೀನಿ, ಯಾಕಂದರೆ ಪ್ರಿನ್ಸಸ್ ಕಟ್ಟಲ್ಲಿ ಇದನ್ನು ಮಾರ್ಕ್ ಮಾಡಬೇಕು. ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 2 ಇಂಚ್ ಇಲ್ಲಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಮಧ್ಯ 1 ಇಂಚು, ಇಲ್ಲಿಂದ ಇಲ್ಲಿಗೆ 2.5 ಇಂಚು, ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಆದಮೇಲೆ ನಾವು ಇವಾಗ ಪ್ರಿನ್ಸಸ್ ಕಟ್ಟು ಶೇಪ್ ತೆಗಿಬೇಕು. ಪ್ರಿನ್ಸಸ್ ಕಟ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಜೊತೆಯಲ್ಲಿ. 3.5 ಇಂಚ್ ಇಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಾದಮೇಲೆ ಇಲ್ಲಿಗೆ 1/2 ಇಂಚ್ಗೆ ಈ ರೀತಿಯಾಗಿ ಕಟ್ಸ್ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ಬಂದು ಸ್ವಲ್ಪ ಈ ರೀತಿಯಾಗಿ ಹಿಂಗೆ ತೊಗೊಳ್ಳಿ. ಸ್ಲೋಪು ಕಾಣಿಸ್ತಾ ಇದೆಯಾ ಪ್ರಿನ್ಸಸ್ ಕಟ್ ಶೇಪು ಯಾವ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ? ಈ ರೀತಿಯಾಗಿ ಬಂದಿದ್ದು ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಡೂಮ್ ಶೇಪಲ್ಲಿ ಇಲ್ಲಿ ಹೋಗಬೇಕು. ಓಕೆನಾ? ಇದು ಪ್ರಿನ್ಸಸ್ ಕಟ್ಟು. ವಿತ್ ಪ್ರಿನ್ಸಸ್ ಕಟ್ ಕೂಡ ಆಯಿತು. ಓಕೆನಾ? ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ. ಅದು 4 ಡಾಟು ಇದು ತೋರಿಸ್ತೀನಿ ಕಟ್ಟಿಂಗ್ ಮಾಡಿ. ಇವಾಗ ನೋಡ್ಕೊಳ್ಳಿ. ಇವಾಗ ಎರಡರದ್ದು ನೆಕ್ ಶೇಪ್ ಒಂದೇ ಥರ ಇರೋದ್ರಿಂದ ನಾನು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ 1/2 ಇಂಚ್ ಒಳಗಡೆ ಆದಂಗೆ ಮಾಡ್ಕೋಬೇಕು ಶೋಲ್ಡರ್ ಪಟ್ಟಿ. ಸ್ಟಿಚಿಂಗ್ ಆದಮೇಲೆ ನಾವು ಅದನ್ನ ವೇರಿಯೇಷನಲ್ಲಿ ಕಟ್ ಮಾಡ್ಕೋಬೋದು. ಅದು ವೇರಿಯೇಷನಲ್ಲಿ ಏನಾದ್ರು ಬಂತು 1/2 ಇಂಚ್ ಎಕ್ಸ್ಟೆಂಡ್ ಆಗಿ ಫ್ರಂಟು ಅಂದರೆ ನಾವು ಕಟ್ ಮಾಡ್ಕೋಬೇಕು. ಅದನ್ನ ಮ್ಯಾಚ್ ಮಾಡಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಸುಮಾರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇಲ್ಲ ಈ ರೀತಿಯ ಕನ್ಫ್ಯೂಸ್ ಆಗುತ್ತೆ ಅಂದರೆ ಬ್ಯಾಕು ಶೋಲ್ಡರ್ ಬಂದು 7.6 ಇದೆ ಅಲ್ವಾ, ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿಬಿಡಿ. 1/2 ಇಂಚ್ ಮೈನಸ್ ಮಾಡಿದ್ರೆ 7.1 ಆಗುತ್ತೆ. 7.1ನ ಮಾರ್ಕ್ ಮಾಡಿಕೊಂಡು ಫ್ರಂಟಿಗೆ 7.1 ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಪಟ್ಟಿ ಬಂದು 3.3 ಇದೆ. 3.3ಗೆ ನೀವು ಮಾರ್ಕ್ ಮಾಡ್ಕೋಬೋದು. ಏನೂ ತೊಂದರೆ ಇಲ್ಲ, ನಾನು ಹೇಳ್ತೀನಿ. ಆ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಇದ್ದದ್ದು ಸುಲಭ ಆಗುತ್ತೆ, ಕನ್ಫ್ಯೂಸ್ ಆಗೋಲ್ಲ. ಈ ರೀತಿಯಾಗಿ ಶೋಲ್ಡರ್ ಪಟ್ಟಿಯೆಲ್ಲ ಎಕ್ಸ್ಟ್ರಾ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಬ್ಯಾಕು ಬೋಟ್ ನೆಕ್ ಎರಡೂ ಸೇಮ್ ಇರೋದ್ರಿಂದ ಎರಡನ್ನೂ ಸೇಮೇ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇದನ್ನು ಇತ್ತಾಗಿಟ್ಟು ಈ ಶೇಪ್ನ ಕಟ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಉಕ್ ಬರುತ್ತೆ, ನಾವು ಸ್ಟಿಚಿಂಗ್ ಆದಮೇಲೆ ಇಲ್ಲೊಂದು ಉಕ್ ಬರುತ್ತೆ ನೋಡಿ. ಈ ರೀತಿಯಾಗಿ ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದೊಂದು ನೆಕ್ ಶೇಪ್ ಆಯಿತು ನೋಡಿ. ಇದೊಂದು ನೆಕ್ ಶೇಪ್ ಆಯಿತು. ಮತ್ತು ಇನ್ನೊಂದು ನೆಕ್ ಶೇಪ್ ಇವಾಗ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ 3/4 ಇಂಚು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಪಟ್ಟಿ 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು, ಇದನ್ನು ಸ್ಟ್ರೈಟ್ ಲೈನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇದು ತುಂಬ ಸುಲಭ ಇದೆ ನೋಡಿ. ಇವಾಗ ಈ ರೀತಿಯಾಗಿ ಮಾರ್ಕ್ ಮಾಡಾದ್ಮೇಲೆ ನೋಡಿ ಇದೊಂಥರ ಸ್ವೀಟ್ ಹಾರ್ಟ್ ಶೇಪು ಇಲ್ಲಿಂದ ಶುರುವಾಗಿದೆ. ಇಲ್ಲಿಂದ ಈ ರೀತಿಯಾಗಿ ನೆಕ್ ಶೇಪ್ ಬಂದಿದೆ. ಓಕೆನಾ? ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ ಶೇಪು ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ. ಇದೊಂಥರ ಬ್ಯಾಕ್ ನೆಕ್ ಶೇಪ್ ಆಯಿತು. ಓಕೆನಾ? ನೆಕ್ಸ್ಟ್ ಇವಾಗ ಫ್ರಂಟು 4 ಡಾಟು ಒಂದರಲ್ಲೇ ತೋರಿಸ್ತೀನಿ, ಪ್ರಿನ್ಸಸ್ ಕಟ್ಟು ಒಂದರಲ್ಲೇ ತೋರಿಸ್ತೀನಿ. ಅದು ವಿತ್ ಕ್ರಾಸ್ ಪಟ್ಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಮಾರ್ಜಿನ್ ಸ್ವಲ್ಪ ನಾನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪ್ರಿನ್ಸಸ್ ಕಟ್ಟು ಇಲ್ಲಿ ಬಟ್ಟೆ ಹೋಗುತ್ತಲ್ವಾ, ಅದು ಬಟ್ಟೆ ಹೋದ್ಮೇಲೆ ಏನಾಗುತ್ತೆ ಅಂದರೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಆ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಬೇಕಾಗುತ್ತೆ. ಇದು ಬೇಕು, ಬ್ಯಾಕಪ್ ಪಟ್ಟಿ ಬೇಕಾಗುತ್ತೆ ಇದು. ನೆಕ್ಸ್ಟು ಎರಡದು ಕ್ರಾಸ್ ಪಟ್ಟಿ ಸೇಮೇ ಇರುತ್ತೆ. ಸೇಮ್ ಕ್ರಾಸ್ ಪಟ್ಟಿನ ನಾವು ಕಟ್ ಮಾಡ್ಕೊಳ್ಳೋದು. ನೆಕ್ಸ್ಟು ಇಲ್ಲಿ ಸೈಡಲ್ಲಿ ಅಷ್ಟೇ ಆರ್ಮೋಲ್ ರೌಂಡ್ ಹತ್ರ ಕಟ್ ಮಾಡ್ಕೋಬೇಕು.
ಆರ್ಮೋಲ್ ರೌಂಡ್ ಹತ್ರ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಧ್ಯೆ ಆರ್ಮೋಲ್ ಲೆಂತ್ನ ಮಾರ್ಕ್ ಮಾಡ್ಕೊಂಡಿರುತ್ತವೆ. ಈ ಥರ ಬಟ್ಟೆ ಮೇಕಿರುತ್ತೆ. ಆ ಬಟ್ಟೆನ ಯಾವುದೇ ಥರ ಅದನ್ನ ಅಂದರೆ ಸರಿಸಬಾರ್ದು. 4 ಪೀಸ್ನ ಅದೇ ಥರ ಇಟ್ಕೋಬೇಕು. ಯಾಕಂದರೆ ನಮಗೆ 4 ಪೀಸ್ ಕ್ರಾಸ್ ಪಟ್ಟಿ ಬೇಕಾಗುತ್ತೆ, ರೈಟ್ ಸೈಡ್ಗೆ 2 ಲೆಫ್ಟ್ ಸೈಡ್ಗೆ 2. ಅದಕ್ಕೋಸ್ಕರ ನಾವು ಒಂದು ಅಳತೆ ಬಟ್ಟೆ ಸೇವ್ ಆಗಬೇಕು ಅಂದರೆ ಈ ರೀತಿಯಾಗಿ ಉಳ್ಕೊಂಡಿರುವಂತಹ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಒಂದು ವಿಚಾರನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ ನಾವು ಇವಾಗ ನಿಮಗೆ ಶೋಲ್ಡರ್ ಕನ್ಫ್ಯೂಸ್ ಆಗ್ತಿದೆ ಬೋಟ್ ನೆಕ್ಕಲ್ಲಿ. ಆ ಶೋಲ್ಡರ್ ಪಟ್ಟಿ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಳೋದು ಅಂದರೆ ನೀವು ಫ್ರಂಟ್ಗೆ ಬ್ಯಾಕಲ್ಲಿ ಶೋಲ್ಡರ್ ಏನಿದೆಯೋ ಅದಕ್ಕೆ 1/2 ಇಂಚ್ ಮೈನಸ್ ಮಾಡಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ, ಆರಾಮ್ಸೆ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿಯಾಗಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು. ನೋಡಿ 4 ಪೀಸ್ ಸಿಕ್ತು, ಇದು 4 ಪೀಸ್ ಸಿಕ್ತು, ಕ್ರಾಸ್ ಬಟ್ಟೆ ಆಯಿತು. ನೆಕ್ಸ್ಟ್ ಇವಾಗ ಇದು ಪ್ರಿನ್ಸಸ್ ಕಟ್ ಇದೆ. ಪ್ರಿನ್ಸಸ್ ಕಟ್ಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಈ ರೀತಿಯಾಗಿ ಸ್ಲೋಪಾಗಿ ತೊಗೋತಾ ಇದ್ದೀನಿ. ಅದು ಡಾಟ್ ಶೇಪ್ ಇದೆಯಲ್ಲ ಅದು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಶೇಪ್ ಕೊಟ್ಟು ನಾವು ಕಟ್ ಮಾಡ್ಕೊಂಡ್ವಿ ಅಂದರೆ ಮತ್ತು ನೆಕ್ಸ್ಟು ಇಲ್ಲೂ ಅಷ್ಟೇ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಇದೆಲ್ಲ ಸ್ಟಿಚ್ ಪೂರ್ತಿ ಮಾಡಿಕೊಂಡು ಡೈರೆಕ್ಟಾಗಿ ಅದೇ ರೀತಿಯಾಗಿ ನೀವು ಹಂಗೆ ಕಟ್ಟಿಂಗ್ ಮಾಡ್ಕೊಳ್ದೇ ಎಕ್ಸ್ಟ್ರಾನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ರೂ ಆರಾಮ್ಸೆ ಬರುತ್ತೆ, ಓಕೆನಾ. ಏನಪ್ಪ ಈ ರೀತಿಯಾಗಿ ಮಾಡಲ್ಲ ಅಂದರೆ ಪೂರ್ತಿ ಎಲ್ಲ ಸ್ಟಿಚಿಂಗ್ ಮಾಡ್ಕೊಂಡು ಲೈನಿಂಗ್ ಬಟ್ಟೆನ ಇಲ್ಲಿ ಮಧ್ಯೆ ಸ್ಟಿಚ್ ಹೊಡೆದ್ಬಿಟ್ಟು ಹಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಕನ್ಫ್ಯೂಸ್ ಆಗಿಬಿಡುತ್ತೆ. ಇದು ಇದೇ ರೀತಿಯಾಗಿರಲಿ, ರೈಟ್ ಆರ್ ಬರುತ್ತೆ ಲೆಫ್ಟ್ ಆರ್ ಬರುತ್ತೆ ಅಂತ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಇದು ಹಿಂಗೆ ಇರಲಿ, ಓಕೆನಾ. 4 ಡಾಟ್ ಬ್ಲೌಸು, ಈಗ 4 ಡಾಟ್ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಬೋಟ್ ನೆಕ್ಕಲ್ಲಿ 3.7 ಡಾಟ್ ಸ್ಪೇಸು, 2 ಇಂಚು ಏನಪ್ಪ ಡಾಟ್ ವಿಡ್ತು, 2.5 ಇಂಚು ಡಾಟ್ ಲೆಂತು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 3.5 ಇಂಚು ಡಾಟು. ಇದು 2ನೇ ಡಾಟು ಇಲ್ಲಿದೆ, 2ನೇ ಡಾಟು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಮಿಡ್ಗೆ ಮಾರ್ಕ್ ಮಾಡ್ಕೋಬೇಕು. ಮಿಡ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಮಾರ್ಕ್ ಮಾಡಿ ಕೂಡ ತಗೋತಾರೆ. ಇಲ್ಲಿಂದ ಇಲ್ಲಿಗೆ 2.5 ಇಂಚು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 3.5 ಇಂಚು. ಸ್ವಲ್ಪ ಕ್ರಾಸಾಗಿ ಹೋಗಿದೆ ಅನಿಸ್ತಾ ಇದೆ. ಈ ಡಾಟ್ಗೆ ಸ್ವಲ್ಪ ಮ್ಯಾಚ್ ಆಗೋ ಥರ ಹಿಂಗೆ ಬರಲಿ ನೋಡಿ. ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 3.5, ಇಲ್ಲಿಂದ ಇಲ್ಲಿಗೆ 2.5, 3 ಆದರೂ ತೊಗೋಬೋದು. ಈ ಕಡೆ ಏನಿಲ್ಲ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದಿದೆಯಲ್ಲ ಇದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಇಡಬೇಕು. ಕರೆಕ್ಟಾಗಿ ಆ ಪಾಯಿಂಟ್ ಟು ಪಾಯಿಂಟ್ ನೀಟಾಗಿ ಇಟ್ಟು ಇದನ್ನು ಈ ರೀತಿಯಾಗಿ ರಬ್ ಮಾಡಿದಾಗ ಇಲ್ಲಿ ಅಚ್ಚೆ ಆಗುತ್ತೆ. ಅದನ್ನೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಮಾರ್ಕ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡ್ತದೆ ನೋಡಿ. ಈ ರೀತಿ ಮಧ್ಯೆ ಕಟ್ ಮಾಡಿ, ಓಕೆ ಅಲ್ವಾ. ನೆಕ್ಸ್ಟ್ ಇವಾಗ ನಾನು ಎರಡಕ್ಕೂ ಬಫ್ ಸ್ಲೀವ್ ಇಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದಕ್ಕೆ ನಾರ್ಮಲೇ ಇಟ್ಬಿಡ್ತೀನಿ ಅಂತ. ಎರಡು ಬಫ್ ಎಲ್ಲ ಚೆನ್ನಾಗಿರಲ್ಲ. ನಾರ್ಮಲ್ ಸ್ಲೀವ್ ಕಟ್ಟಿಂಗು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನಾನು ಕಟ್ ಮಾಡುವಂಥ ನಾರ್ಮಲ್ ಸ್ಲೀವ್ ಕಟ್ಟಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸ್ಲೀವ್ ಲೆಂತ್ ಬಂದು 10.25 ಪ್ಲಸ್ 1 ಇಂಚ್ 11.25. 11.25 4 ಫೋಲ್ಡಿಂಗಲ್ಲಿ ಬಟ್ಟೆ ಇದೆ. ಫೋಲ್ಡಿಂಗ್ ಸೈಡ್ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. 10.25 ಪ್ಲಸ್ 1 ಇಂಚ್ 11.25. ಇದು ಸ್ಲೀವ್ ಡೌನಿಗೆ ಬಂದು 3 ಇಂಚು. 10.25 ಪ್ಲಸ್ 1 ಇಂಚ್ 11.25. ಸ್ಲೀವ್ ಡೌನಿಗೆ ಬಂದು 3 ಇಂಚು, ಓಕೆನಾ. 10.25 ಪ್ಲಸ್ 1 ಇಂಚ್ 11.25. ಸ್ಲೀವ್ ಡೌನಿಂಗ್ ಅವ್ರ ಬ್ಲೌಸಲ್ಲಿ 3 ಇಂಚ್ ಬಂದಿದೆ. 3 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಅಷ್ಟೇ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. $10.25 ಪ್ಲಸ್ 1 ಇಂಚ್ 11.25. ಲಾಸ್ಟ್ ಕ್ಲಾರಿಫೈಗೋಸ್ಕರ ಒಂದು ಸರಿ 10.25 ಇದೆಯಾ, 1/2 ಇಂಚ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿದ್ರೆ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡ್ರೆ ಅಷ್ಟೇ ಬರ್ತಾಯಿದೆ. ಇದು ಅಷ್ಟೇ ಆರ್ಮೋಲ್ ಡೌನಿಂಗು 3 ಇಂಚ್ ಎಕ್ಸಾಕ್ಟಾಗಿ ಬರ್ತಾಯಿದೆ. ನೆಕ್ಸ್ಟು ಇವಾಗ ಆರ್ಮೋಲ್ ರೌಂಡ್ ಬಂದು 8.15. ಈ ಥರ ಮಿಡ್ಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಟ್ರೈಟ್ ಲೈನು
ಕ್ರಾಸಾಗಿ ಲೈನ್ ಹಾಕೋಬೇಕು. ಕ್ರಾಸಾಗಿ ಲೈನ್ ಹಾಕ್ಕೊಂಡು ನಾರ್ಮಲ್ ರೌಂಡ್ ಬಂದು 8.15 ಇತ್ತು, ಅದ್ರ ಮಿಡ್ಗೆ ಮಾರ್ಕ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಂಡೆ ಇದನ್ನು ಶೇಪ್ ತೆಗಿಬೇಕು. ಇಲ್ಲಿ 1/4 ಇಂಚಿಂದ ಹಿಡಿದು 3/4 ಇಂಚು, ಇಲ್ಲಿ 1 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಬಿಟ್ಟು ಗ್ಯಾಪ್ನ ಆ 1 ಇಂಚಿಂದ ಸ್ವಲ್ಪ ರೈಸ್ ಮಾಡ್ಕೊತಾ ಹೋಗಬೇಕು. 3/4 ಇಂಚು, 3/4 ಇಂಚಿಂತ ಮತ್ತೆ ಡೌನ್ ಆಗಬೇಕು. ನೆಕ್ಸ್ಟು ಇಲ್ಲಿ ಅಷ್ಟೇ 1 ಇಂಚ್, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ರೆ ಇಲ್ಲಿ ಈ ಥರ. ಈಗೇನು ನಾರ್ಮಲ್ ಕರ್ವ್ ಸ್ಕೇಲೇ ಬಂದಿದೆ, ಅದು ಇಟ್ಬಿಟ್ರೆ ಅಂದರೆ ಆರಾಮ್ಸೆ ಮಾಡ್ಬೋದು. ನೆಕ್ಸ್ಟ್ ಸ್ಲೀವ್ ರೌಂಡ್ ಬಂದು 5.25 ಸ್ಲೀವ್ ರೌಂಡು, ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು. ಸ್ಟ್ರೈಟ್ ಈ ಥರ ಕ್ರಾಸಾಗೆ ಮಾರ್ಕ್ ಮಾಡಬೇಕು. ಇಲ್ಲಿ ಪಟ್ಟಿ ಉಳ್ಕೊಳತ್ತಲ್ಲ, ಇಲ್ಲಿ ಬಟ್ಟೆ ಉಳ್ಕೊಳತ್ತಲ್ಲ, ಈ ಬಟ್ಟೆನ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ. ಸಾರಿ ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೀನಿ. ಇದು ನಾರ್ಮಲ್ ಸ್ಲೀವ್ ನೋಡಿ. ಇದು ಈ ಬ್ಲೌಸ್ ಪೀಸ್ಗೆ ಬಫ್ ಇಡಬೇಕು, ಯಾಕಂದರೆ ಈ ಬಾರ್ಡ್ರನ್ನ ನಾನು ಫ್ರಂಟ್ಗೆ ಅಟ್ಯಾಚ್ ಮಾಡಬೇಕಾಗಿದೆ. ಅದರಿಂದ ಸ್ವಲ್ಪ ಇದು ಬಾರ್ಡ್ರ್ ಇಲ್ಲದೆ ಇರೋದ್ರಿಂದ ತೋಳು ಪ್ಲೇನ್ ಕಾಣಿಸುತ್ತೆ ಅಂದ್ಬಿಟ್ಟು ಇದಕ್ಕೆ ಬಫ್ ಇಡ್ತಾಯಿದ್ದೀನಿ ನೋಡಿ. ಇದರಲ್ಲೇ ನಾವು ಬಫ್ ಸ್ಲೀವ್ನ ಕಟ್ ಮಾಡ್ಬೋದು. 2.5 ಇಂಚು ಮೇಲ್ಗಡೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3 ಇಂಚನ್ನ ಮಾರ್ಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ 3 ಇಂಚನ್ನ ಮಾರ್ಕ್ ಮಾಡಿ. ನೋಡಿ ಮ್ಯಾಜಿಕ್ ಅನ್ನೋದು ಎಷ್ಟು ಇದಾಗಿರುತ್ತೆ ಅಂತ ನೋಡಿ. ಬಫ್ ಸ್ಲೀವ್ ರೆಡಿ. ಬಫ್ ಸ್ಲೀವ್ಗೀಗ ಈ ರೀತಿಯಾಗಿ ತೋರಿಸ್ತೀನಿ. ಈ ರೀತಿಯಾಗಿ ಬಫ್ ಸ್ಲೀವ್ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿವರೆಗೂ ಪ್ಲೇಟ್ಸ್ ಬರುತ್ತೆ. ಆ ಪ್ಲೇಟ್ಸ್ವರೆಗೂ ನಾವು ಈ ರೀತಿಯಾಗಿ ಕಟ್ಸ್ ಕೊಟ್ಕೋಬೇಕು. ಇದಕ್ಕೂ ಫ್ರಂಟ್ ಶೇಪ್ನ ತೆಗಿಬೋದು, ರಿಂಕಲ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ನೀಟಾಗಿ ಬರಲಿ ಅಂತ ನೋಡಿ. ಇಲ್ಲಿಗೊಂದು ಕಟ್ಸ್ ಕೊಡಬೇಕು, ಮತ್ತು ಇಲ್ಲಿಗೆ ಓಪನ್ ಕೊಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ, ಇದು ಪಟ್ಟಿ ನಾನು ಮಾರ್ಕ್ ಮಾಡ್ಕೊಂಡಿರೋದು, ಅದನ್ನು ತೊಗೊಂಡು ಇಲ್ಲಿಗೆ ಇಟ್ಕೊಂಡು ಈ ರೀತಿಯಾಗಿ ಕ್ರಾಸ್ ಪಟ್ಟಿ ಕ್ರಾಸ್ ಆಗಿಲ್ಲ ರಾಂಗ್ ಅಂತ ಮಾಡೋದು. ಯಾಕಂದರೆ ರೈಟ್ ಸೈಡ್ ಒಂದು ಫ್ರಂಟ್ ಶೇಪ್ ಬರಬೇಕು, ಲೆಫ್ಟ್ ಸೈಡ್ ಫ್ರಂಟ್ ಶೇಪ್ ಇದೇ ಬರಬೇಕು. ಅದಕ್ಕೋಸ್ಕರ ಸ್ಲೀವ್ ಆಯಿತು. ನಾರ್ಮಲ್ ಸ್ಲೀವ್ ಕಟ್ಟಿಂಗ್ ತೋರಿಸ್ತೀನಿ ನೋಡಿ. ಅವ್ರದ್ದು ಸ್ಲೀವ್ ಲೆಂತ್ ಬಂದು 10.25 ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದ್ರೆ 11.25 ಆಗುತ್ತೆ. ಇಲ್ಲಿಗೆ 3 ಇಂಚು, 10.25 ಪ್ಲಸ್ 1 ಇಂಚ್ 11.25. ಇಲ್ಲಿಂದ ಇಲ್ಲಿಗೆ 3 ಇಂಚು. $10.25 ಪ್ಲಸ್ 1 ಇಂಚ್ 11.25. ಆರ್ಮೋಲ್ ರೌಂಡ್ ಬಂದು 8.15. ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಪ್ರಕಾರ ಕ್ರಾಸಾಗಿ ಲೈನ್ ಮಾರ್ಕ್ ಮಾಡಿಕೊಂಡು ಆಮೇಲೆ 1 ಇಂಚ್ ಬಿಟ್ಟು ಈ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಲೀವ್ ರೌಂಡ್ ಬಂದು 5.25. ಇಲ್ಲಿಂದ ಇಲ್ಲಿಗೆ 2 ಇಂಚು ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೋಬೇಕು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿಗೆ ಮಿಡ್ಗೊಂದು ಕಟ್ಸು, ಇಲ್ಲಿಗೊಂದು ಕಟ್ಸು. ನೆಕ್ಸ್ಟು ಇದು ಬೇಕು ಈ ಪಟ್ಟಿ. ಆಮೇಲೆ ಇಲ್ಲಿ ಸ್ವಲ್ಪ ಜಾಯಿಂಟ್ ಆಗಿರುತ್ತೆ, ಅದನ್ನ ಓಪನ್ ಮಾಡಿಕೊಂಡು ಇಲ್ಲಿ ರಾಂಗು ಇಲ್ಲಿ ರಾಂಗು ಈ ರೀತಿ ಮಾಡಿಕೊಂಡ್ರೆ ನಾರ್ಮಲ್ ಸ್ಲೀವ್ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿಯಾಗಿ ಕಟ್ಟಿಂಗ್ ಅನ್ನೋದನ್ನ ತೋರಿಸ್ತೀನಿ ಅಂತ. ಈ ರೀತಿಯಾಗಿ ನೀವು ಕೂಡ ಕಟ್ಟಿಂಗನ್ನು ಮಾಡಿ ನಿಮ್ಮ ಅರ್ನಿಂಗ್ಸ್ ಅನ್ನೋದನ್ನ ಹೆಚ್ಚಿಸ್ಕೊಳ್ಳಿ. ಮತ್ತು ನೆಕ್ಸ್ಟು ಬೇಗ ಒಂದು ಅರ್ಧ ಗಂಟೆಲೇ 2 ಬ್ಲೌಸ್ನ ಡಿಸೈನ್ ಬ್ಲೌಸ್ನ ನೀವು ಕಟ್ ಮಾಡಿದ್ರಿ ಅಂದರೆ ಒಂದು ಬ್ಲೌಸ್ ಬೆಲೆ ಬಂದು 800 ರುಪೀಸು, 1600 ರುಪೀಸ್ನ ನೀವು 2 ಅವರಲ್ಲಿ ಸಂಪಾದನೆ ಮಾಡ್ಬೋದು. ಈ ರೀತಿಯ ಕಟ್ಟಿಂಗ್ ಮಾಡೋದನ್ನ ನೀವು ಕಲಿಯಿರಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಇದೇ ಥರ SLVM ಬೌಟಿಕಿ ಚಾನಲ್ನ ಟೈಲರಿಂಗ್ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಕಡೆ ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟಿಚಿಂಗ್ ಆದರೆ ತೋರಿಸ್ತೀನಿ, ಫೈನಲ್ ಫಿನಿಶಿಂಗ್ ಯಾವ ಥರ ಬಂತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬ್ಲೌಸ್ ಡಿಸೈನ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ಬೋಟ್ ನೆಕ್ ಡಿಸೈನು ಇದೆ. ಆ್ಯಕ್ಚುಲಿ ಬಂದು ಬೋಟ್ ನೆಕ್ ಡಿಸೈನು ಯಾವ ರೀತಿಯಾಗಿದೆ ನೋಡಿ ಶೇಪು. ಈ ರೀತಿಯಾಗಿ ಶೇಪಲ್ಲಿ ನಾವು ಮಷಿನ್ ವರ್ಕ್ ಆದರೂ ಹ್ಯಾಂಡ್ ವರ್ಕ್ ಆದರೂ ಮಾಡಿದ್ರೆ ಬ್ಲೌಸ್ಗೆ ತುಂಬಾ ಅಟ್ರಾಕ್ಷನ್ ಲುಕ್ ಅನ್ನೋದನ್ನ ಕೊಡುತ್ತೆ. ನೋಡಿ ಈ ರೀತಿಯಾಗಿ ನಾನು ಅಂದರೆ ಬ್ಲೌಸ್ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿಲ್ವಾ, ತುಂಬ ಬ್ಲೌಸ್ ಡಿಸೈನ್ಸ್ ಮಾಡಿದ್ದೀನಿ ಅಂತ. ಇದು ಬೋಟ್ ನೆಕ್ಕಲ್ಲಿ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಮಾಡ್ತಾಯಿದ್ದೀನಿ. ಈಗಾಗಲೇ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಕೂಡ ತೋರಿಸಿದ್ದೀನಿ. ಇದು ಒಂಥರ ನೆಕ್ ಶೇಪ್ ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಸ್ವೀಟ್ ಹಾರ್ಟ್ ಶೇಪ್ ಬಂದಿದೆ. ಈ ರೀತಿಯಾದ ನೆಕ್ ಶೇಪ್ನ ನಾನು ಕಟಿಂಗ್ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಓಕೆನಾ ಫ್ರೆಂಡ್, ಯಾವ ರೀತಿಯಾಗಿ ತೋರಿಸಿದ್ದೀನಿ ವಿಡಿಯೋ ಏನು ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ನೋಡಿ ಫ್ರೆಂಡ್, ಈ ರೀತಿಯಾಗಿ ಬಾರ್ಡ್ರ್ ಕೊಟ್ಟಿದ್ದೀನಿ. ಸೈಡಲ್ಲಿ ಈ ರೀತಿಯಾಗಿ ಬಾರ್ಡ್ರು, ಈ ಕಡೆ ಸೈಡ್ ಈ ರೀತಿಯಾಗಿ ಬಾರ್ಡ್ರ್ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಕ್ರಾಸಾಗಿ ಕಟಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಸ್ಮಾಲ್ ಬಫ್ನ ಕೊಟ್ಟಿದ್ದೀನಿ. ಸ್ಮಾಲ್ ಬಫ್ ತೊಳಗೆ ನೋಡಿ ಈ ರೀತಿಯಾದ ಬೋಟ್ ನೆಕ್ ಡಿಸೈನ್ ಒಂದಾಯಿತು. ಇನ್ನೊಂದು ಬೋಟ್ ನೆಕ್ ಡಿಸೈನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ ನೋಡಿ, ಇದು ಒಂದು ರೀತಿಯ ಬೋಟ್ ನೆಕ್ ಡಿಸೈನು. ನೋಡಿ ಇಲ್ಲಿಗೆ ಹುಕ್ ಹಾಕೊಳ್ಳೋದು, ಅದು ಕೂಡ ಇದೇ ಥರನೇ ಹುಕ್ ಹಾಕೊಳ್ಳೋದು. ಈ ರೀತಿಯಾಗಿ ಇಲ್ಲಿ ಪ್ಯಾಚ್ ಕೊಟ್ಟಿದ್ದೀನಿ. ಸ್ಯಾರಿ ಕಲರಲ್ಲಿ ಪ್ಯಾಚ್ ಕೊಟ್ಟಿದ್ದೀನಿ. ಬಾರ್ಡ್ರ್ ಜಾಸ್ತಿ ಇರಲಿಲ್ಲ, ಬಾರ್ಡ್ರ್ ಕೊಡೋಕ್ಕೆ ಬಾರ್ಡ್ರ್ ಸ್ವಲ್ಪ ಇತ್ತು, ಅದಕ್ಕೆ ಈ ರೀತಿಯಾಗಿ ಬ್ಯಾಕ್ ಸೈಡ್ ಪ್ಯಾಚ್ ಕೊಟ್ಟು ಫ್ರಂಟ್ಗೆ ಯಾವ ರೀತಿಯಾಗಿ ಅಂದರೆ ಪ್ರಿನ್ಸಸ್ ಕಟ್. ಇವಾಗ ಕಾಮನಾಗಿ ಈ ಡಿಸೈನ್ ನಿಮ್ಗೆ ಗೊತ್ತಿರ್ಬೋದು. ನೋಡಿ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ಟಲ್ಲಿ ಸ್ಟ್ರೈಟ್ ಲೈನು ಈ ಥರ ಸ್ಟ್ರೈಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ಟಲ್ಲಿ ಈ ರೀತಿಯಾಗಿ ಶೇಪ್ನ ಕೊಟ್ಟಿದ್ದೀನಿ. ಏನಪ್ಪ ಮ್ಯಾಂಗೋ ಬಂದಿದೆ ಮತ್ತು ಪಿಕಾಕ್ ಬಂದಿದೆ. ಇಲ್ಲಿ ಮ್ಯಾಂಗೋ ಸ್ಮಾಲ್ ಮ್ಯಾಂಗೋ ಬಂದಿದೆ. ಎಲಿಫೆಂಟು, ಪಿಕಾಕು ಎಲ್ಲ ಥರ ಡಿಫ್ರೆಂಟಾಗಿ ಮಿಕ್ಸಿಂಗಲ್ಲಿದೆ. ಇದು ಬಾರ್ಡ್ರು ತುಂಬ ಚೆನ್ನಾಗಿದೆ. ಇದು ಗ್ರ್ಯಾಂಡ್ ಲುಕ್ ಬಾರ್ಡ್ರ್ ಇದೆ. ಇದೇ ರೀತಿಯಾಗಿ ಬ್ಯಾಕ್ ಸೈಡ್ಗೂ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಇದನ್ನು 2 ಭಾಗ ಮಾಡಿ ಇಲ್ಲಿ ಚಿಕ್ಕದಾಗಿ ಬಾರ್ಡ್ರು ಬ್ಯಾಕ್ ಸೈಡ್ಗೂ ಚಿಕ್ಕದಾಗಿ ಬಾರ್ಡ್ರು ಕೊಡ್ಬೋದಾಗಿತ್ತು. ಬಟ್ ಆದರೆ ಈ ಮ್ಯಾಂಗೋ ಪಿಕಾಕ್ ಅನ್ನೋದು ಒಂದು ಟ್ರೆಡಿಷ್ನಲ್ ಲುಕ್ ಕೊಡ್ತಾಯಿದೆ ಬ್ಲೌಸ್ಗೆ. ಅದಕ್ಕೋಸ್ಕರ ಮ್ಯಾಂಗೋ, ಪಿಕಾಕು ಮತ್ತು ಎಲಿಫೆಂಟ್ 3 ಸೇರಿದ್ರೆ ಎಷ್ಟು ಲುಕ್ ಇರುತ್ತೆ ಅಲ್ವಾ ಒಂದು ಬಾರ್ಡ್ರಿಗೆ. ಆ ಬಾರ್ಡ್ರನ್ನ ಕಟ್ ಮಾಡಿ ವೇಸ್ಟ್ ಮಾಡೋ ಬದಲು ಬ್ಯಾಕ್ ಸೈಡ್ಗೆ ಸ್ಯಾರಿದೆ ಕೊಡೋಣ, ಫ್ರಂಟ್ಗೆ ಈ ರೀತಿ ಪ್ಯಾಚ್ ಕೊಡೋಣ ಅನಿಸ್ತು. ಅದಕ್ಕೆ ಫ್ರಂಟ್ಗೆ ಈ ರೀತಿಯಾಗಿ ಕೊಟ್ಟಿದ್ದೀನಿ. ಓಕೆನಾ, ಬ್ಯಾಕ್ ಸೈಡು ಈ ರೀತಿಯಾಗಿದೆ. ಇನ್ನು ಬ್ಲೌಸ್ ಡಿಸೈನ್ಸ್ ಇದೆ, ತೋರಿಸ್ತೀನಿ. ಓಕೆನಾ.